ನಮಸ್ಕಾರ. ವಿಶ್ವಬಂಧು ಟಿವಿಗೆ ಸ್ವಾಗತ. ಜಮಖಂಡಿ ತಾಲೂಕಿನ ಕೇಡಿ ಜಂಬಗಿ ಗ್ರಾಮದ ಹೊರವಲಯದ ತೋಟದಲ್ಲಿ ಚಿರತೆ ಒಂದು ಪ್ರತ್ಯಕ್ಷವಾದ ಘಟನೆ ನಡೆದಿದೆ. ಹೌದು, ಜಂಬಗಿ ಕೇಡಿ ಗ್ರಾಮದ ಗಿರಿಮಲ್ಲಪ್ಪ ಗೌಡಪ್ಪ ಬಿರಾದರ್ ಅವರ ತೋಟದ ಮನೆಯಲ್ಲಿ 4-5 ದಿನಗಳ ಹಿಂದೆ ಒಂದು ನಾಯಿಯನ್ನು 4 ಮೇಕೆಗಳನ್ನು ತಿಂದು ಹೋಗಿರುವ ಘಟನೆ ನಡೆದಿದೆ. ಅದಕ್ಕೆ ಅರಣ್ಯ ಅಧಿಕಾರಿಗಳು ಚಿರತೆಯನ್ನು ಹಿಡಿಯಲು ಶೋಧ ಕಾರ್ಯ ನಡೆಸಿದ್ದಾರೆ. ಇವತ್ತು ಬೆಳಗ್ಗೆ ಜಮಖಂಡಿಯ ಎಸಿ ಶ್ವೇತಾ ಬಿಡ್ಕರ್ ಮತ್ತು ತಹಶೀಲ್ದಾರ್ ಅನಿಲ್ ಬಡಿಗೇರ್ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ಅಲ್ಲಿರುವಂಥ ಜನತೆಗೆ ಯಾವುದೇ ರೀತಿಯ ಭಯಪಡಬೇಡಿ ಎಂದು ಧೈರ್ಯ ಹೇಳಿ ಆದಷ್ಟು ಬೇಗ ಚಿರತೆಯನ್ನು ಹಿಡಿಯಲು ಅರಣ್ಯ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿಶ್ವಬಂಧು ಟಿವಿ ಜಮಖಂಡಿ. ಇಲ್ಲೇ ಇರೋದು ಇಲ್ಲೇ ಹೋಗೋದು ಮಾಡ್ತೈತ್ರಿ. ಅದರಿಂದ ನಮಗೆ ಒಂದಿಟ್ಟು ಭಯ ಬರತೈತಿ ಇಟ್ಟ. ಮತ್ತೇನಿಲ್ಲ, ಈಗ ದೌಡ್ ಹಿಡಿದ್ರೆ ಅನುಕೂಲ ಆಕತ್ರಿ. ಮತ್ತು ಅದು ಇರೋದು ಒಂದು ಕಡೆ ಬೇರೆ, ನಾವು ಹುಡ್ಕೋದು ಒಂದು ಕಡೆ ಬೇರೆ ಆಗಲತ್ತೈತ್ರಿ. ಹೆಜ್ಜೆ ಬೇರೆ ಬೇರೆ ಹೊಲ್ದಾಗ ಬೀಳ್ತಾವೆ. ನಮ್ಮ ಹೊಲ್ದಾಗ ಈಗ 2 ದಿವಸ ಆತು ಬಿದ್ದಿಲ್ಲ ರೀ, ನಿನ್ನೆಯಿಂದ. ಮತ್ತು ಈಗ ಇಲ್ಲೇ ಬರೋ ಚಾನ್ಸ್ ಐತೆ ಅಂತ ಅನಿಸ್ತೈತೆ ನಮಗೆ. ಅಂದ್ರೆ ನಾವು ಗೊಬ್ಬರ ಒಗ್ಯಾಕೆ ಹೋಗೋದು, ಯಾವ ಆಳುಗಳು ಬರೋಲ್ಲ, ಯಾವ ನಮಗೆ ಒಗಿಲಾಕ ಅನುಕೂಲ ಆಗೋಲ್ಲ. ಕಸ ತೆಗಿದಾಗಲಿ ಗೊಬ್ಬರ ಒಗಿದಾಗಲಿ. ಈಗ ಮಳೆ ಆಗತೈತಿ, ಗೊಬ್ಬರ ಒಗಿಬೇಕ್ರಿ ನಾವು. ಆದರೂ ಒಗ್ಯಾಕೆ ಆಗೋಲ್ಲ ರೀ ನಮ್ಗೆ. ಮತ್ತು ಅದರಿಂದ ನಮಗೊಂದು ತ್ರಾಸ ಆಗತೈತಿ. ಮತ್ತು ಈಗ ಪಂಚಾಯತ್ ಅವ್ರದ್ದು ಅವ್ರಿಗೆ ಊಟದ ವ್ಯವಸ್ಥೆ ಮಾಡ್ಯಾರ ರೀ, ಅವರಿಗೆ ಅರಣ್ಯ ಇಲಾಖೆ ಅವ್ರಿಗೆ ರೀ. ಮತ್ತು ಅವರು ಎಲ್ಲ ಮೆಂಬರ್ಗಳು, ಅಧ್ಯಕ್ಷರು ಎಲ್ಲರೂ ಬಂದು ಹೋಗ್ಯಾರ ರೀ. ಯಾರೂ ಬಂದಿಲ್ಲ ನಾ ಇಲ್ರಿ, ಈಗೆಲ್ಲ ಬಂದಾರೆ. ಶಾಸಕರನ್ನ ಬಿಟ್ಟು ಎಲ್ಲ ಬಂದಾರೆ. ಗುಳ್ಗುಂಡ್ ಸಾಹೇಬ್ರು ಅಂದ್ರಲ್ಲೇನ್ರಿ? ಹಾಂ ರೀ, ಗುರುಗುಂಡ್ ಸಾಹೇಬ್ರು ಒಬ್ರು ಬಂದಿಲ್ಲ ರೀ. ಮತ್ತು ಉಳ್ದಾರ ಎಲ್ಲ ಬಂದು ಹೋಗ್ಯಾರ ರೀ. ಹಾದಿದು ಮಾಡಿಸ್ಕೊಡ್ತೀನಿ ಅಂತ ಹೇಳ್ಯಾರ ರೀ ಅವ್ರಿಗೆ. ಇವ್ರಿಗೆ ಹೇಳಿ JP ಅವ್ರಿಗೆ ಹೇಳ್ಯಾರ ರೀ. ಅವರು ಅದನ್ನು ಮಾಡಿಸ್ಕೊಡ್ತಾನೆ, 4 ದಿವ್ಸನಾಗ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ಯಾರ ರೀ. ಹಾದಿದು ಈಗ ಅಧಿಕಾರಿಗಳು ಬಂದು ಏನು ಹೇಳಿದ್ರು? ಈಗ ನಾವೆಲ್ಲ ಹಿಡಿತೀವಿ, ಇದನ್ನು ಮಾಡ್ತೀವಿ ಅಂತ ಹೇಳ್ಯಾರ. ಮತ್ತು ನಮ್ಮ ಸೇಫ್ಟಿ ಕೊಟ್ಟಾರೆ, ನಮಗೆ 4 ಮಂದಿನ ಕೊಟ್ಟಾರೆ ಇರಾಕ್ರಿ. ನಮ್ಮ ಮತ್ತೆಕ್ ಇರ್ತಾರೆ ಅವರು ರೀ. ಅವ್ರ ಜೊತೆ ಹೋಗಿ ದನಕ್ಕೆ ಮೇವು ಮಿಡಿಸಿ ತರ್ತಾನೆ ರೀ. ಅದ್ರ ಮೇಲೆ ಅವ್ರು ಬಂದ ಬಳಿಕ ಹೋಗ್ತೀವ್ರಿ ಹೊಲ್ದಾಗ. ಅವ್ರು ಬರೋಣ ಮತ್ತು ಅವ್ರ ಮನೆಗೆ ಅವ್ರು ಹೋಗ್ತಾರೆ, ಊಟ ಅದು ಮಾಡಿ ಬರ್ತಾನೆ ಅನ್ಕ ಒಳಕೊಂಡಿರ್ತೀವಿ ನಾವು. ಅವ್ರು ಬಂದ ನಂತರ ಹೋಗೋದು ಬರೋದು ಮಾಡ್ತೀವಿ ಹೊಲ್ದಾಗ. ನಮಗೇನು ಭಯ ಕಡಿಮೆ ಆಗೈತೆ ರೀ. ನಿನ್ನೆ ಹಿಡ್ದು 2 ದಿವಸ ಹತ್ರ ಮತ್ತು ಮೊದಲು 6 ದಿನ ಹಿಡಿದು ಭಯ ಐತೆ ರೀ. ಈಗ ಆಯ್ತು ಅನ್ನೋದು ಪಕ್ಕ ಕನ್ಫರ್ಮ್ ಆಗೈತೆ. ಕನ್ಫರ್ಮ್ ಆಗೈತೆ ರೀ. ಆಗ್ಲಾರ್ದು ಅವ್ರು ಯಾಕೆ ಬರ್ತಾರೆ? ಅವ್ರು ಹೊಲ್ದಾಗ ಬಂದಾರ ರೀ. ಅವ್ರಿಗೆ ಮೂರು ನಮಗೆ ಹೇಳಿದ್ರೆ ಅನಿಸ್ತಾವ ಅಂತೇಳಿ ಹೇಳಿದ್ರು ಸರ್. ಆದರೂ ಮತ್ತೊಂದಿಟ್ಟು ಐತ್ರಿ ಭಯ. ಹಿಡಿಯೋ ಭರವಸೆ ಐತೇನ್ರಿ ಆಫೀಸರ್ಗಳು ಹಿಡಿದು ನಮಗೆ? ಹಿಡಿತಾರತ್ತೆ ಭರವಸೆ ಐತ್ರಿ. ಹಾಂ, ಅದ್ರ ಸಂಬಂಧ ಅವರು ಇಲ್ಲಿ ಅದಾರ ರೀ. ನಾವು ಅವ್ರಿಗೆ ಸಹಾಯ ಮಾಡಿದ್ರು. ನೆರವೇರಿ ಮಂದಿ ಅದನ್ನು ಬೋನ್ ಎತ್ತಿ ಹಿಡಿದು ಮತ್ತವರು ಇದ್ರಾಗ ಬೆದರಿ ಎತ್ತುಗಳು ಜಿಗೋದು ಎಲ್ಲ ಮಾಡಿದ್ರು ಎಲ್ಲರೂ ರೈತರು ಬಂದಾರ ಮಗಲ್ದನವ್ರು. ನೀವು ಕ್ಯಾಮ್ರಾದ ಫಿಕ್ಸ್ ಮಾಡ್ಯಾರನ್ರಿ? ಕಳೆದ 4-5 ದಿನಗಳ ಹಿಂದೆ ಜಂಬಗಿ ಕೇಡಿ ಗ್ರಾಮದಲ್ಲಿ ತೋಟದ ಒಂದು ಪ್ರದೇಶದಲ್ಲಿ ಒಂದು ನಾಯಿಯನ್ನು ಒಂದು ಕಾಡು ಪ್ರಾಣಿ ತೊಗೊಂಡು ಹೋಗಿರೋ ಬಗ್ಗೆ ವರದಿ ಆಗ್ತದೆ. ಅದಾದ ನಂತರ ಅರಣ್ಯ ಇಲಾಖೆಯವರಿಂದ ನಾವು ಮಾಹಿತಿ ಪಡೆದಾಗ ಅದು ಹೆಜ್ಜೆ ಗುರುತು ಎಲ್ಲ ಪರಿಶೀಲನೆ ಮಾಡಿದಾಗ ಅದು ಚಿರತೆ ಅಂತ ಕಂಡು ಬಂದಿರ್ತದೆ. ಅದಾದಮೇಲೆ ನಾವು RF ಅವರಿಗೆ ಮತ್ತು DYRFಗಳಿಗೆ ಮಾಹಿತಿಯನ್ನು ನೀಡಿದಾಗ ಅವರು ಆ ಚಿರತೆಯನ್ನು ಸೆರೆ ಹಿಡಿಯಲಿಕ್ಕೆ ಅವರು ಬೋನಿನ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿರ್ತಾರೆ ಮತ್ತು CC ಕ್ಯಾಮ್ರಾಗಳನ್ನು ಅಳವಡಿಸಿ ಅದರಲ್ಲಿ ನಿಗಾವನ್ನು ವಹಿಸಿರ್ತಾರೆ. ಈಗಾಗಲೇ ನಾವು ಅಲ್ಲಿ 4 ಸಿಬ್ಬಂದಿಗಳು ಹಗಲಿನ ಹೊತ್ತಿನಲ್ಲಿ ಮತ್ತು ರಾತ್ರಿ ಹೊತ್ತಿನಲ್ಲಿ 4 ಸಿಬ್ಬಂದಿಗಳನ್ನು ನೇಮಕ ಮಾಡಿ ನಿರಂತರವಾಗಿ ಗಸ್ತನಲ್ಲಿ ಅರಣ್ಯ ಇಲಾಖೆ ಒಂದು ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ. ಆದರೂ ಇದುವರೆಗೂ ಕೂಡ ಅದು ಚಿರತೆಯ ಒಂದು ಚಲನವಲನ ಕಂಡು ಬಂದಿರೋದಿಲ್ಲ. ಇವತ್ತಿನ ದಿನ ನಾವು AC ಮೇಡಮ್ ಅವರ ಒಂದು ನೇತೃತ್ವದಲ್ಲಿ ತೋಟದ ಮನೆಗೆ ನಾವು ಭೇಟಿ ನೀಡಿದಾಗ ಅಲ್ಲಿ ಮನೆಯವರು ಮತ್ತು ಗ್ರಾಮಸ್ಥರೊಂದಿಗೆ ಚರ್ಚೆ ಮಾಡಲಾಗಿ ಮತ್ತು RF ಅವರು ಕೂಡ ಸ್ಥಳದಲ್ಲಿ ಇದ್ದಾಗ ಅವರು ಇನ್ನೊಂದು ಬೋನನ್ನು ವ್ಯವಸ್ಥೆಯನ್ನು ಮಾಡಿಕೊಂಡು ಅದರ ಚಲನವಲನವನ್ನು ಪರಿಶೀಲನೆ ಮಾಡಿ ಅದನ್ನು ಸೆರೆ ಹಿಡಿತಕ್ಕಂತಹ ಕಾರ್ಯದಲ್ಲಿ ಮತ್ತೆ ನಾವು ಸಕ್ರಿಯವಾಗ್ತೀವಿ ಮತ್ತು ಜನರಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ನಾವು ನೋಡ್ಕೊಳ್ತೀವಿ ಅಂತ ಹೇಳಿರ್ತಾರೆ. ಗ್ರಾಮಸ್ಥರಲ್ಲಿ ಒಂದು ಮನವಿ, ಈಗ ಈ ಚಲನವಲನ ಚಿರತೆ ಚಲನವಲನ ಕಂಡು ಬಂದಿರೋದ್ರಿಂದ ಸ್ವಲ್ಪ ಜಾಗರೂಕರಾಗಿರಬೇಕು ಅಂತ ಗ್ರಾಮಸ್ಥರಲ್ಲಿ ನಮ್ಮ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಒಂದು ವಾರದ ಹಿಂದೆ ಜಂಬಗಿ ಕೇಡಿ ಗ್ರಾಮದ ಒಂದು ಸರ್ವೆ ನಂಬರ್ನಲ್ಲಿ ರೈತರು ತಮ್ಮ ಹೊಲದ ಮನೆಯಲ್ಲಿ ಕಟ್ಟಿರುವಂತಹ ನಾಯಿ ಮತ್ತು ಒಂದು 4-5 ಆಡುಗಳನ್ನ ಚಿರತೆಯು ತಿಂದು ಹಾಕಿದೆ ಅಂತ ಹೇಳಿ ಮಾಹಿತಿ ಬಂದಿರ್ತದೆ. ಅದರ ಆಧಾರದ ಮೇಲೆ ಪರಿಶೀಲನೆ ಮಾಡಿದಾಗ ಅಲ್ಲಿ ಚಿರತೆಯ ಹೆಜ್ಜೆ ಗುರುತುಗಳನ್ನ ಆ ಜಂಬಗಿ ಕೇಡಿ ವ್ಯಾಪ್ತಿಯ ಹೊಲ ಗದ್ದೆಗಳ ಮನೆಯ ಸುತ್ತಲೂ ಇರುವುದು ಕಂಡು ಬಂದಿರ್ತದೆ. ಅದರ ನಿಮಿತ್ತವಾಗಿ ಈಗಾಗಲೇ ಒಂದು 3-4 ದಿನಗಳಿಂದ ಫಾರೆಸ್ಟ್ ಅರಣ್ಯ ಇಲಾಖೆಯವರು ಬೀಡು ಬಿಟ್ಟಿದ್ದಾರೆ. ಅಲ್ಲಿ ಈ ಪಂಜರನ್ನ ಹಾಕಿ ಚಿರತೆಯನ್ನ ಹಿಡಿಯುವಂತ ಕೆಲಸವನ್ನ ಮಾಡ್ತಿದ್ದಾರೆ.
ಆದಾಗ್ಯೂ ಸಹ ರೈತರು ಒಂದು ಸ್ವಲ್ಪ ಕಳವಳ ವ್ಯಕ್ತಪಡಿಸಿದ್ರಿಂದ ನಾನು ಮತ್ತು ತಹಶೀಲ್ದಾರ್ ಇವತ್ತು ವಿಸಿಟ್ ಮಾಡಿ ಪರಿಶೀಲನೆ ಮಾಡಿದ್ವಿ. ಹಾಗೆಯೇ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ತಕ್ಷಣವೇ ಕ್ರಮ ಕೈಗೊಳ್ಳುವಂತೆ ಮತ್ತು ವಾಚ್ ಅಂಡ್ ವಾರ್ಡ್ ಮುಂದಿನ 15 ದಿನಗಳವರೆಗೆ, ಯಾಕಂದ್ರೆ ಮಳೆಗಾಲ ಐತಿ ಮತ್ತು ನಮ್ಮ ಈ ಕರೆಂಟ್ನ ಅಸ್ತವ್ಯಸ್ತವಾಗುವಂತಹ ಸಾಧ್ಯತೆಗಳಿರ್ತವೆ. ಆದಾಗ್ಯೂ ಸಹ ಕರೆಂಟ್ ಹೆಸ್ಕಾಂನವ್ರಿಗೂ ಹೇಳಿ ಅಲ್ಲಿ 24 ತಾಸು ಕರೆಂಟ್ ಇರುವಂತೆ, ಅಂದ್ರೆ ಜನರಿಗೆ ಯಾವುದೇ ರೀತಿ ಭಯ ಆಗ್ಲಾರ್ದಂತೆ ವ್ಯವಸ್ಥೆ ಮಾಡುವಂತೆ ಹೇಳಿದ್ದೀವಿ. ಹಾಗೆಯೇ ಈಗಾಗಲೇ ಏನು ಆಡುಗಳು ಮತ್ತು ಒಂದು ನಾಯಿ ಹೋಗಿರ್ತದೆ, ಅದಕ್ಕೆ ಪರಿಹಾರ ಧನವಾಗಿ ನಮ್ಮ ವೆಟರ್ನರಿ ಇಲಾಖೆಯಿಂದ ಒಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮತ್ತು ಇಲಾಖೆಯ ವರದಿಯೊಂದಿಗೆ ಅರಣ್ಯ ಇಲಾಖೆಯವರು ಮುಂದಿನ ಕ್ರಮ ಕೈಗೊಳ್ಳ್ರಿ ಅಂತ ಹೇಳಿನೂ ಸಹ ಸೂಚನೆ ಕೊಟ್ಟಿದ್ದೀವಿ. ಈ ಜಂಬಗಿ ಕೇಡಿ ಗ್ರಾಮದಲ್ಲಿ ಈ ಹಿಂದೆ ಈ ರೀತಿಯ ಚಿರತೆಗಳ ಹಾವಳಿ ಯಾವತ್ತೂ ಇರಲಿಲ್ಲ. ಇದು ಪ್ರಪ್ರಥಮವಾಗಿ ಆಗಿರೋದ್ರಿಂದ ಅಲ್ಲಿ ಗ್ರಾಮಸ್ಥರು ಸ್ವಲ್ಪ ಭಯಭೀತರಾಗಿದ್ದಾರೆ. ಆದಾಗ್ಯೂ ಸಹ ನಮ್ಮ ಜಿಲ್ಲಾಡಳಿತ ಅವರೊಂದಿಗೆ ಇರುತ್ತದೆ. ಅರಣ್ಯ ಇಲಾಖೆಯಿಂದ ಸತತ ಪರಿಶ್ರಮವನ್ನ ಮಾಡ್ತಾ ಇದ್ದಾರೆ. ಈ ಚಿರತೆಯನ್ನ ಹಿಡಿಯುವಂತಹ ಕೆಲಸವನ್ನ ನಾವೆಲ್ಲ ಮಾಡ್ತೀವಿ. ರೈತರು ಆದಷ್ಟು ನಿಗಾ ವಹಿಸಿ ಅಂದ್ರೆ ಅಲರ್ಟ್ ಆಗಿ ಇರೋದಕ್ಕೆ ನಾನು ವಿನಂತಿಯನ್ನ ಮಾಡ್ಕೊಂತೇನೆ. ಧನ್ಯವಾದಗಳು.